ಟಿ ಎನ್ ರಾಧಾಕೃಷ್ಣ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. 79ನೇ ಆಚರಣೆ. ನಮ್ಮ ದೇಶ ಸ್ವತಂತ್ರವಾಗಿ 78 ವರ್ಷಗಳು ಸಂದು 79ನೇ ವರ್ಷ ಕಾಲಿಡ್ತಾ ಇದ್ದೀವಿ. ದೇಶದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಸಮಸ್ತ ಜನತೆ ಆಚರಿಸ್ತಾ ಇದೆ. ಭಾಳ ಖುಷಿ ವಿಚಾರ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇದ್ದಂಥ ಪರಿಸ್ಥಿತಿ, ನಮ್ಮ ದೇಶ ಅತ್ಯಂತ ಬಡ ರಾಷ್ಟ್ರವಾಗಿತ್ತು. ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಅತ್ಯಂತ ನೊಂದು ತೀರಾ ಬಡತನದ ದೇಶವಾಗಿ ಬಿಟ್ಟು ಹೋದರು. ಗಾಂಧೀಜಿಯಂಥ ಮಹಾತ್ಮ ಅನೇಕ ತ್ಯಾಗ ಬಲಿದಾನಗಳ ಅಡಿನಲ್ಲಿ ನಮಗೆ ಸ್ವಾತಂತ್ರ್ಯ ದೊರೆತು ಈಗ ನಾವು ಒಂದು ಒಳ್ಳೆಯ ಸ್ಥಿತಿಲಿದ್ದೀವಿ. ನಮ್ಮ ದೇಶ ಸಮೃದ್ಧವಾಗಿದೆ. ಇವಾಗ ಹೇಳಬೇಕು ಅಂದರೆ ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಎಕಾನಮಿಯಾಗಿ ಬೆಳೀತಾ ಇದೆ. ಸಂಪದ್ಭರಿತ ದೇಶವಾಗಿ ಮುನ್ನುಗ್ತಾ ಇದೆ ನಮ್ಮ ದೇಶ. ಅದ್ರ ಜೊತೆಗೆ ಇತ್ತೀಚೆಗೆ ನಾವು ಚೀನಾನ ಸರ್ಪಾಸ್ ಮಾಡಿದ್ವಿ ಪಾಪ್ಯುಲೇಷನ್ನಲ್ಲಿ. ಜನಸಂಖ್ಯೆಯಲ್ಲೂ ಕೂಡ ನಮ್ಮದು ಪ್ರಥಮ ದೇಶವಾಗಿದೆ, ಮೊದಲ ಸ್ಥಾನದಲ್ಲಿದೆ. ಅದ್ರ ಜೊತೆಗೆ ಇಡೀ ದೇಶ ಸಮೃದ್ಧವಾಗಿ ಬೆಳೀತಾ ಇದೆ. ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ರಂಗದಲ್ಲೂ, ಅದು ವ್ಯವಸಾಯ ಇರ್ಬೋದು, ಮತ್ತೊಂದಿರ್ಬೋದು, ಸ್ಪೇಸ್ ಟೆಕ್ನಾಲಜಿಲಿರ್ಬೋದು, ಎಲ್ಲ ರಂಗದಲ್ಲೂ ನಮ್ಮ ದೇಶ ಮುನ್ನುಗ್ತಾ ಇದೆ. ಪ್ರಾಬಬಲಿ ಬಹುಶಃ ನಾನಾದ್ರೂ ನಮ್ಮ ದೇಶ ಅಮೇರಿಕನ್ನ ಮೀರಿ ಬೆಳೆಯುವಂಥ ಒಂದು ದಿಕ್ಕಿನಲ್ಲಿ, ಆ ಒಂದು ದಿಶೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲರೂ ಹೆಮ್ಮೆ ಪಡುವಂಥ ಇವತ್ತೊಂದು ಪರಿಸ್ಥಿತಿ. ಭಾಳ ಖುಷಿಯಿಂದ ಇವತ್ತೆಲ್ಲ ಅದು ನಮ್ಮ ಬ್ಲಾಕ್ನಲ್ಲಿ ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಶುಭ ಪಡ್ತೀನಿ ಈ ಸಂದರ್ಭದಲ್ಲಿ.